ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಮಸಾಲೆ ದೋಸೆ ಕರೆದ್ರೆ ಈ ಮುತ್ಕಿ ಬಂದ್ಲಲ್ಲೋ. ಏನ್ರಲ್ಲ ಬೇವರ್ಸಿಗಳ ಬೆಳಿಗ್ಗೆನೆ ನಿಮ್ ಸಂಗೀತ. ಬೇವರ್ಸಿಗಳ ಅಂತ ಬೈಬೇಡ ಅಜ್ಜಿ. ನಾವುಗಳು ಈ ಹೋಟ್ಲ್ ಬರ್ದೇ ಹೋದ್ರೆ ನೀನ್ ಒಬ್ಳೆ ಕೂತ್ಕೊಂಡು ನೊಣ ಹೊಡಿಬೇಕಾಯ್ತದೆ. ಒಬ್ಬೊಬ್ಬನ್ ತಲೆ ಮೇಲೆ 100 ರೂಪಾಯಿ ಸಾಲ ಇದೆ, ತಿರ್ಗಾ ಮಾತಾಡ್ತವೆ. ಅಜಯ್, ಈಗ ಮದ್ವೆ ಸೀಸನ್ 25 ಮದ್ವೆ ಒಪ್ಕೊಬಿಟ್ಟಿದೀವಿ. ಒಂದೊಂದ್ ಮದ್ವೆಗೆ 300 ರೂಪಾಯಿ ದುಡ್ಡು ಬರ್ಲಿ, ಸಾಲ ತೀರ್ಸಿ ಈ ಹೋಟ್ಲು ಕೊಂಡ್ಕೊಂಡು ನೀನು ಕೊಂಡ್ಕೊಬಿಡ್ತೀನಿ. ನನ್ನೂ ಕೊಂಡ್ಕೊಂತೀಯ? ಏನಕ್ಕೆ? ಮುತ್ಕಿ ತಗೊಂಡು ಇನ್ನೇನ್ ಮಾಡೋದು, ಮುಸುರಿ ತಿಕ್ಕಕ್ಕೆ. ಏನಂದೆ? ಮಸಾಲೆ ದೋಸೆ ಇಲ್ವಾ ಅಂದೆ. ಇದೆ ತಂದು ನಿನ್ ಮುಖದ ಮೇಲೆ ಉಯ್ತೀನಿ. ಸಾಮ್ರಾಣಿ, ಏ ಸಾಮ್ರಾಣಿ, ಕೊಟ್ಟು ನನ್ನ ಸಂಬಲಿಂಗನ್ ಕರಿ ಅಜ್ಜಿ, ನಾನು ವಯಸ್ಸಿಗೆ ಬಂದಿವ್ನಿ. ನಿನ್ ಯಾಸಕ್ ನನ್ ದೋಸೆ ಉಯ್ಯ. ಆಯ್ತಾಯ್ತು, ಬಡ್ಕೋಬೇಡ. ಇವಾಗ ಅದೇನ್ ಹೇಳು. ಬೀದಿ ನಾಯಿಗಳೆಲ್ಲ ನಮ್ ಹೋಟ್ಲಲ್ಲಿ ಬಂದ್ ಕುಂತಾವೆ, ಒಸಿ ಬೂಗುದು ಓಡ್ಸು. ಯಾಕ್ರಪ್ಪ ಬೆಳಗ್ಗೆನೆ ಹೋಟ್ಲಿಗೆ ಬಂದ ಮುದುಕಿ ಹತ್ರ ಉಗಿಸ್ಕೊತಿರಲ್ಲ? ಚೊಟ್ ನನ್ ಮಗನೆ, ಸುಂದ್ರಿ ಎಲ್ಲಿ? ಯಾಕೆ ಲೈನ್ ಹೊಡಿಯಕ್ಕೆ ನಾನಿರುವಾಗ ಹಂಗಾಯ್ತದೆ. ಏನಂದೆ? ನಾನು ಈ ಹೋಟ್ಲಿಗೆ ಸೇರ್ಕೊಂಡಿರೋದು ಆ ಮುದುಕಿ ಕೊಡೋ ಜುಜುಬಿ ಸಂಬಳಕ್ಕಲ್ಲ, ಮತ್ತೆ ಅವಳ ಮೊಮ್ಮಗಳಿಗೆ ಲೈನ್ ಹೊಡಿಯಕ್ಕೆ. ಲೇ ಸೊಡಬಿಟ್ಟೆ, ಬೇಗ ಹಾಕ್ಲಾ. ಮುಚ್ಕ ಕೂತ್ಕಲ್ಲ. ಈ ನನ್ನ ಮಗ ಅಮಾವಾಸ್ಯೆಗೊಂದಿನ ಹುಣ್ಣಿಮೆಗೊಂದಿನ ಬಂದ್ಬಿಟ್ಟು ನಮಗೆ ರೋಪ್ ಆಗ್ತಾನೆ. ಓದೇ ನೀನು? ಅಯ್ಯೋ, ನನ್ ಕತೆ ಯಾಕ್ಲಾ ಕೇಳ್ತೀಯ? ಸಿಕ್ಕಾಪಟ್ಟೆ ಕೆಲ್ಸ ಕಂಡ್ಲಾ. ಅದೇನ್ಲ ಅಂತ ಕೆಲ್ಸ ನಿನ್ಗೆ? ಅಸಲಿ ನೋಟ್ ಯಾವ್ದು, ಕೋಟೆ ನೋಟ್ ಯಾವ್ದು ಅಂತ ಕಂಡಿಡಿಯೋದು. ಮಗ ಏಯ್, ಹ್ಞೂ ಕಂಡ್ಲಾ. ಕಂಡಿಡಿಯೋದು ಹೆಂಗೆ ಅಂತ ಗೊತ್ತಾ ನಿಂಗೆ? ನನಗೆ ಯಾಕ್ಲಾ? ಇದೇನ್ಲ ಹಿಂಗಂತ ಇದ್ಯಾ? ಸಿಕ್ಕಾಕೊಂಡ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಹೌದಾ? ಈಗ ನಿನ್ಗೊಂದು ಅಪ್ಪಿ ತಪ್ಪಿ ಕೋಟೆ ನೋಟ್ ಸಿಕ್ತು ಅಂತ ಇಟ್ಕೋ. ಅದನ್ನ ತಗೊಂಡೋಗಿ ನೀನ್ ಅಂಗಡಿ ಕೊಟ್ಟೆ ಅಂತ ಇಟ್ಕೋ. ಆಮೇಲೆ ಅವ್ನು ನಿನ್ನ ಪೊಲೀಸ್ ನೋಡಿಗೆ ಕೊಡ್ತಾನೆ. ಆಮೇಲೇನು ಏರೋಪ್ಲೇನು. ಹೌದಾ? ಹಂಗಾರ ನಂಗೋಸಿ ಹೇಳ್ಕೊಳ್ಳ. 10 ರೂಪಾಯಿ ಕೊಡು. ತಗೊಳಪ್ಪ. ಗಾಂಧಿ ಫೋಟೋ ಇರೋ ಇನ್ನೊಂದು 10 ರೂಪಾಯಿ ತೆಗಿ. ಈಗ ಕೊಟ್ನಲ್ಲ. ಇದು ನಾನು ಹೇಳ್ಕೊಡಕ್ಕೆ ಫೀಜು, ಅದು ತೋರ್ಸ್ಕೊಡಕ್ಕೆ. ತಗೊಳಪ್ಪ. ಮಡ್ಚು, ಚೆನ್ನಾಗ್ ಮಡ್ಚು. ಹಿಡ್ಕ, ಕೆಳಗಡೆ ಕೈ ಇಡು. ಸಾಕು ಹೇಳ. ನಿನಗ್ ಗೊತ್ತಾಗಬೇಕಾ ಬೇಡವಾ? ಹಂಗಾರೆ ತಡ್ಕೋ. ಈಗ ಇದೇ ತರ ಏಟ್ನ ನೀನ್ ಕನ್ನಡಕ್ಕೂ ಕೊಡಿದ್ರೆ ಏನಾಗ್ತದೆ? ಹಂಗೆ ನಾನು ಅಷ್ಟೊತ್ತಿನಿಂದ ನಿನ್ ಕೈಗೆ ಹೊಡಿತಾನೆ ಇದೀನಿ. ಆ ನೋಟ್ ನಲ್ಲಿರೋ ಗಾಂಧಿ ತಾತನ್ ಕನ್ನಡಕ ಹೊಡೆದೋಗಿದ್ಯಾ ನೋಡು. ಇಲ್ಲ ಕಲ, ಚಂದಾಗದೆ. ಇದೇ ಅಸಲಿ ನೋಟು. ನಿಜ ಕಲ, ನಿಜ. ಇನ್ಮೇಲೆ ಎಲ್ಲಾ ನೋಟ್ನು ತಗೊಂಡೋಗ್ಬಿಟ್ಟು ನನ್ನ ಹೆಂಡತಿ ಕೈಲಿ ಕೊಟ್ಟು ಗುದ್ದಿ ಪರೀಕ್ಷೆ ಮಾಡ್ತೀನಿ. ಗುದ್ದಿ ಪರೀಕ್ಷೆ ಮಾಡು. ಅವಳು ನಿನ್ ಬುರ್ಡೆ ಮೇಲೆ ಹಾಕಿ ಪರೀಕ್ಷೆ ಮಾಡ್ತಾರೆ. ಅಯ್ಯೋ ಪಟೇತದೆ. ಇದೇನ್ಲ ಹಗಲೊತ್ನಾಗೆ ಹದ್ದಿ ಬದಾಗದೆ? ಏನ್ ನಡೀರ್ಲ, ಹೊಡ್ಕೊಂಡ್ ತಿನ್ಬಿಡವಾ? ಇಪ್ಪತ್ತಾಯ್ತು. ಇನ್ನು ಇನ್ನು ಏರಿಸ್ತೀನಿ. ಅಯ್ಯೋ ರಾಕ್ಷಸ, ಅದೇನ್ ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ? ಲೊಟ್ಟೆ. ಊಟ ಹಾಕಿಲ್ಲ ಅಂದ್ರೆ ಇನ್ನೇನ್ ಮಾಡುದು? ಯಾಕ್ಲಾ, ಮನೇಲಿ ಏನಾದ್ರು ಜಗಳನ? ನಮ್ಮಪ್ಪಗೆ ಮದ್ವೆ ಮಾಡು ಅಂದೆ, ಮಾಡಲ್ಲ ಅಂದ. ಹಂಗಾರೆ ನಾನು ಕೆಲ್ಸ ಮಾಡಲ್ಲ ಅಂದೆ. ಊಟ ಹಾಕಲ್ಲ ಅಂತಾನೆ, ಅದಕ್ಕಿನ್ನೇನ್ ಮಾಡುದು? ಬಂದ್ ಏರಿಸ್ತಾವನಿ. ನಿಮ್ಗೂ ಬೇಕಾ? ಅಲ್ಲೋಡ್ರು, ಅವ್ರೇನ್ ಮಾಡ್ತಾವ್ರೆ? ಅವ್ರೇನ್ ಮಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಹಂಗಾರೆ ಮೆಲ್ಲಗೋಗಿ ಅವ್ರನ್ನೇ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಂಬ. ಮಲ್ಲಿಗೆ ಕೇಳ್ಕೊಂಡ್ ಬರ್ತೀನಿ. ಈಗ ನೋಡ್ರಲ್ಲ ತಮಾಷೆಯ. ನೀನಾ? ನೀವಿಬ್ರು ಏನ್ ಮಾಡ್ತಾ ಇದ್ರಿ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಣ್ಣಯ್ಯ, ನೀವಿಬ್ರು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಹೇಳ. ತಿಕ್ಕಲ್ ಮೋನ, ನ್ಯಾಯವಾಗಿ ಕೇಳಿದ್ರೆ ನಂಗೆ ಹೊಡಿತೀಯಲ್ಲ. ನೀ ಏನ್ ಮಾಡ್ತಿದ್ದೆ ಅಂತ ಹೇಳೋವರೆಗೂ ನಾ ಬಿಡಕ್ಕಿಲ್ಲ ಕಣ್ಲ. ಹೇಳ, ಅದೇನ್ ಮಾಡ್ತಾ ಇದ್ರಿ? ಹೇಳ. ಒಂದಲ್ಲ ಅಲ್ಲಿ ಅವ್ರಿಗೆ ಹಾಕೊಂಡೆ ಸಾಯಿಸ್ಬಿಡ್ತೀನಿ.
ಸೊಳ್ಳೆಗಳ ಕಾಡ್ದ ಇವೊಂದೊಂದು ಬೇರೆ. ಅಪ್ಪಯ್ಯ ಅಪ್ಪಯ್ಯ ಏನಪ್ಪ ಅಪ್ಪಯ್ಯ ಏನ್ಲ ಹೋಗೋ, ಅದನ್ನು ನಾನೇ ಮಾಡಿಸ್ಬೇಕೇನಾ? ಅಯ್ಯೋ. ತುಪ್ಪ ತಿನ್ಬೇಡ ಅಂದ್ರೆ ಪಾಯಸ ಕುಡ್ದಂಗ್ ಕುಡ್ದ ಬಿರ್ನೆ ಬಾ. ಅಯ್ಯ. ಛೀ ಏನಪ್ಪ ನಿಮ್ ಸುಂದರಕ್ಕ ಚೆನ್ನಾಗಿದ್ದಾಳ? ಅಕ್ಕಗೆ ಅಂದ್ರೆ ನೋಡಿಲೆ ಯಾಕಡೆ ತಗೊಂಡ್ ಮಾಡಿತೀನಿ. ಏಯ್ ಚೋಟದ್ದೈತಿ ಎಷ್ಟ್ಲಾ ಮಾತಾಡೋದು? ಕತ್ತಿಸ್ ಗಿಲಿ ಸಾಯಿಸ್ದಂಗ್ ಸಾಯಿಸ್ಬಿಡ್ತೀನಿ ನೋಡ. ನೀನ್ ಅದನ್ನೆಲ್ಲ ಮರ್ತ್ಬಿಡು. ನಾನ್ ಬೇಕಾರೆ ಕಾಫಿ ಲೋಟಿಲ ವಿಷ ಹಾಕಿ ನಿಮ್ಮನ್ನೆಲ್ಲ ಗೊಡಕ್ ಅನ್ಸ್ಬಿಡ್ತೀನಿ. ಅಯ್ಯಯ್ಯೋ, ಆಮೇಲೆ ಹಂಗೆಲ್ಲ ಮಾಡ್ಬಿಟ್ಟೆ ಕಣಪ್ಪ. ಆಮೇಲೆ ನನ್ನ ಹೆಂಡತಿ ದಿಕ್ಕಿಲೊಳಾಗ್ಬಿಡ್ತಾಳೆ. ನಮ್ಮ ಊರ್ನಾಗೆ ಬಹಳ ಜನ ಅವ್ರೆ ಬಿಡು. ಅದೇ ಸರಿ ಬಿಡು. ಏನಂದೆ? ಸೋಂಬೇರಿ ನನ್ನ ಮಕ್ಳ, ನೀವು ಹರಟೆ ಹೊಡಿಯೋದಕ್ಕೆ ಇದೇನ್ ಅರಳಿ ಕಟ್ಟೆ ಅಂತ ತಿಳ್ಕೊಂಡ್ರ? ಈ ನಿಮ್ಮ ಮುಸಣಿಗಳು ನೋಡಿದ್ರೆ ಬರೋ ಗಿರಾಕಿನೂ ಬರಕಿಲ್ಲ. ಎದ್ದೋಗ್ರ. ಅವಮಾನ ಅವಮಾನ. ಪರ್ಮನೆಂಟ್ ಗಿರಾಕಿಗಳನ್ನ ಈ ರೀತಿ ಕಂಡೆಮ್ ಮಾಡಿದ್ರೆ ನಿನ್ ಹೋಟ್ಲು ಟೆಂಟ್ ಎತ್ಕೋಬೇಕಾಗ್ತದೆ. ಹೌದಾ? ಏಯ್ ನಿನ್ ದುಡ್ತಾನೆ ಬೇಕು. ಅಯ್ಯೋ ಕಳ್ ನನ್ ಮಕ್ಳ, ಎಲ್ ಕದ್ಕೊಂಡ್ ಬಂದ್ರು? ಏ ಮುದುಕಿ, ಏನಿಂಗ್ ಮಾತಾಡ್ತಿದ್ಯಾ? ನಾವೆಲ್ಲ ಸೇರ್ಕೊಂಡು ತಿರುಪತಿಗೆ ಹೋಗ್ಬೇಕು ಅಂತ ಕೂಡಾಕಿದೀವಿ. ಅದ್ ನಿನ್ ಹೆಂಡತಿ ಕೂಡಾಕಿದಲ್ವಾ? ಹಂಗಂತ ಅವಳು ಬಂದ್ ಹೇಳಿ ಪೊರಕೆ ಪೊರಕೆ ತಗೊಂಡ್ ಹೊಡಿತೀನಿ. ಪೊರ್ಕೆ ತಗೊಂಡು ಬಸ್ ಹಿಂದಕ್ ತಿರ್ಗ್ ನೋಡು. ವ್ಯಾವರ್ಸಿ 6 ತಿಂಗಳಿಂದ ಕಷ್ಟಪಟ್ಟು ಕೂಡಾಕಿದ್ ಗೋಲ್ಕನ್ ಕದ್ದಿದ್ದು ಅಲ್ದೆ ನೋಡು, ನಿನ್ನ ಮೇಲೆ ಇವನ್ನ ಅಟ್ಟಿ ಕಡೆ ಸೇರಿಸ್ಬೇಡ. ನನ್ನ ಹೆಂಡತಿ ಒಳ್ಳೆ ನನ್ನ ಉಚಿತಾಗಿ ಹೊಡೆದಂಗ್ ಕೊಡ್ಬಿಟ್ಲು. ನೀವ್ ಯಾಕೆ ಅದನ್ನ ಹೊಡಿತೀರಾ? ಮಗನೇ ಬೆಂಡೆ ದೋಸೆ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ನಿನ್ ಹೆಡ್ತಿ ಕೈಲಿ ಪರ್ಕೆ ಸೇವೆ ಮಾಡಿಸ್ತೀಯಾ? ಅಲ್ಲ ಕಣ್ರಯ್ಯ, ಅವ್ಳು ನಾ ಹೆಂಗ್ ವಾಸನೆ ಹಿಡ್ಕೊಂಬತ್ತಾಳ ನಂಗೇನ್ ಗೊತ್ತಿತ್ತು. ಈಗ ಏನ್ ಮಾಡೋದು? ವಾಟ್ನ ಸೈತಲ್ಲ. ಏನಯ್ಯ ಮಾಡೋದು? ಏನ್ ಮಾಡ್ಯಾರಂತೆ? ಏನ್ ಮಾಡೋದು? ಹೊಟ್ಟೆ ಅಷ್ಟು ಕಾಗೆ ತರ ಕವ ಕವ ಅಂತ ಐತೆ. ಕೃಷ್ಣ ಮೊರೆ ಕೇಳಿಲ್ಲ ಆಲಿಸಯ್ಯ, ಮನದಾಸೆ ತೀರಿಸಯ್ಯ. ಕೃಷ್ಣ ಮೊರೆ ಕೇಳಿಲ್ಲ ಆಲಿಸಯ್ಯ, ಮನದಾಸೆ ತೀರಿಸಯ್ಯ. ನಂದ ನಂದನ ಸುಂದರ ವದನ, ಗೋವಿಂದ ಗೋವಿಂದ ಬೃಂದಾವನ. ಬಲೆ ಸಹೋದರಿ ಬಲೆ. ಮಂದ ಮಾರುತದಂತಹ ನಿನ್ನ ಮಂಜುಳ ಗಾನಾಮೃತವನ್ನು ಕೇಳಿ ನಮ್ಮ ಮನಸ್ಸು ಪುಲಕಿತವಾಯಿತು. ಬಾ ತಂಗಿ ಕುಂತ್ಕ. ಕುಶಲವೇ ತಂಗಿ? ಅಣ್ಣ, ನೀನು ಹಸ್ತಿನಾವತಿಗೆ ಹೋಗಿದ್ದೀಯಂತೆ? ಹೌದು ತಂಗಿ, ನಾನು ಹಸ್ತಿನಾವತಿಗೆ ಹೋಗಿ ನನ್ನ ಪರಮ ಶಿಷ್ಯನಾದ ಕೌರವೇಶ್ವರನೊಂದಿಗೆ ನಿನ್ನ ವಿವಾಹವನ್ನು ನಿಶ್ಚಯ ಮಾಡಿಕೊಂಡು ಬಂದಿರುವೆನು. ಆದಷ್ಟು ಬೇಗ ನೀನು ಅವನ ಚಟ್ಟದ ರಾಣಿಯಾಗಲಿದ್ದೀಯಾ? ಅದೇ ಅದೇ ಆಗಲಿದ್ದೀಯಾ? ಯಾಕೆ ತಂಗಿ ಕಣ್ಣಲ್ಲಿ ನೀರು? ಅಣ್ಣ,
ನಾನು ಪಾರ್ಥನನ್ನು ಇಷ್ಟಪಡುತ್ತಿದ್ದೇನೆಂದು ಗೊತ್ತಿದ್ದೂ ಸಹ ಆ ದುರ್ಯೋಧನನನ್ನು ಮದುವೆಯಾಗಿ ಎನ್ನುವುದು ನ್ಯಾಯವೇ? ಸುಭದ್ರ ಲೋಕೈಕೈಕ ವೀರ ಕೌರವೇಶ್ವರನ ಮಹಾರಾಣಿ ಆಗುವಂದರೆ ಆ ಬಿಕಾರಿಯ ಅರ್ಜುನ ಕಣ. ಏಯ್, ಫು, ಅಮಿಕ ಕೂತ್ಕೊಳ್ಳ ಗೊತ್ತು. ಜಾಡ್ಸ್ ಒದ್ದೆ ಅಂತಂದ್ರೆ ನೆತ್ಗೇರ್ ಬಿಡ್ಬೇಕು. ಆ ಅರ್ಜುನನನ್ನು ಮದುವೆಯಾಗುವುದನ್ನು ನಾನೆಂದೆಂದಿಗೂ ಸಹಿಸುವುದಿಲ್ಲ. ಕೌರವೇಶ್ವರನಿಗೆ ಮಾತು ಕೊಟ್ಟಾಯಿತು. ಅಮಿಕೊಂಡು ಮದುವೆ ಆಗಕ್ಕೆ ರೆಡಿಯಾಗಿ ಹೋಗಲೇ. ಅಯ್ಯೋ ವಿಧಿಯೇ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಯಾರು ಇಲ್ಲವೇ? ನಾನಿದ್ದೀನಿ ಸುಮ್ಕಿರ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಬಾರ್ಲಾ ಡೈಲಾಗ್ ಬರೀತಾನೆ, ನೀವು ಹೇಳಪ್ಪ. ಏನಂದಾಯ್ತು ಮೇಸ್ಟ್ರೆ, ಕಿಸ್ನ ಬರ್ಬೇಕು. ಬಂದೆ ಬಾರ್ಸ್ಲಾ ಮೇಷ್ಟ್ರೆ. ಚಿಂತೆ ಏತಕ್ಕೆ ತಂಗಿ, ಚಿಂತೆ ಏತಕ್ಕೆ. ಕಿಸ್ನ ಯಾವಾಗ್ಲೂ ಕನ್ನಡಕ ಹಾಕೊಂಡಿದ್ದ? ನಿಮ್ಮ ಅಜ್ಜಿನ ಮಡಿಕೊಂಡಿದ್ದಾಗ ಮುಚ್ಚ ಕೂತ್ಕೊಳ್ಳ. ಏಯ್ ಸುಮ್ಕಿರಲೇ.